ಬಿಗ್ ಬಾಸ್ ವಿನ್ನಿಂಗ್ ಮೂಡ್ನಲ್ಲಿರೋ ಗಿಲ್ಲಿಗೆ ಶಾಕ್ ಆಗಿದೆ. ರಾಜ್ಯದಲ್ಲಿ ರೌಂಡ್ಸ್ ಹಾಕ್ತಿರೋ ಗಿಲ್ಲಿಗೆ ಡೈರೆಕ್ಟರ್ ಶಾಕ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ವಿರುದ್ಧ ಫಿಲಂ ಚೇಂಬರ್ಗೆ ದೂರನ್ನ ನೀಡಲಾಗಿದೆ. ದೊಡ್ಡ ಅಂತರದಲ್ಲಿ ಈ ನಿಟ್ಟಿನಲ್ಲಿ ಹೊರಗಡೆ ಬಂದ ಮೇಲೆ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಆಗಿದ್ದಾರೆ. ಬೇರೆ ಬೇರೆ ಈವೆಂಟ್ಸ್ಗಳಿಗೆ ಬಿಗ್ ಬಾಸ್ ನಂತರ ಗಿಲ್ಲಿ ಓಡಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ ಗಿಲ್ಲಿ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇದೆಲ್ಲದರ ನಡುವೆ ಗಿಲ್ಲಿ ಅಭಿನಯಿಸಿರುವಂತ ಒಂದು ಚಿತ್ರ, ಆ ಚಿತ್ರದ ನಿರ್ದೇಶಕರು ಈಗ ಹೊರಗಡೆ ಬಂದಿದ್ದಾರೆ. ಗಿಲ್ಲಿ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಗಿಲ್ಲಿ ವಿರುದ್ಧ ಫಿಲಂ ಚೇಂಬರ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟುಬಿಟ್ಟಿದ್ದಾರೆ ನಿರ್ದೇಶಕರು. ಸರ್ಕಾರಿ ಶಾಲೆ H8 ಅಂತ ಒಂದೊಂದು ಸಿನಿಮಾ, ಆ ಸಿನಿಮಾ ನಿರ್ದೇಶಕರು ಈಗ ದೂರನ್ನ ಕೊಟ್ಟಿದ್ದಾರೆ. ಯಾಕೆ, ಏನು ಕಾರಣ ಅಂತ ಅಂದ್ರೆ ಗಿಲ್ಲಿ ಸಿನಿಮಾದಲ್ಲಿ ಇದ್ದಾರೆ, ಸಿನಿಮಾದಲ್ಲಿ ಇದ್ರೂ ಕೂಡ ಅವರು ಪ್ರಮೋಷನ್ಗೆ ಬರ್ತಾ ಇಲ್ಲ. ಅಟ್ಲೀಸ್ಟ್ ಪ್ರಮೋಷನ್ಗೆ ಬರೋದು ಹೋಗ್ಲಿ, ನಾವು ಸಾಕಷ್ಟು ಕಾಲ್ ಮಾಡ್ತಾ ಇದ್ದೀವಿ, ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ. ನಮ್ಮ ಸಿನಿಮಾದಲ್ಲಿ ಗಿಲ್ಲಿ ಪ್ರಮುಖವಾದಂಥ ಪಾತ್ರ ಮಾಡಿದ್ದಾರೆ, ಗಿಲ್ಲಿ ಕೇಳದಷ್ಟು ಸಂಭಾವನೆ ಕೂಡ ನಾವು ಕೊಟ್ಟಿದ್ದೀವಿ. ಆದರೂ ಕೂಡ ಒಂದು ಅವಕಾಶ ಕೊಟ್ಟಿದ್ದೀವಿ. ಗಿಲ್ಲಿ ಇನ್ನೂ ಬಿಗ್ ಬಾಸ್ಗೆ ಹೋಗಿರಲಿಲ್ಲ, ಅದಕ್ಕಿಂತ ಮುಂಚೆನೇ ಗಿಲ್ಲಿಗೆ ನಾವು ಒಂದು ಪ್ರಮುಖ ಪಾತ್ರವನ್ನು ಕೊಟ್ಟಿದ್ದೀವಿ ನಾವು ಸಿನಿಮಾದಲ್ಲಿ. ಈಗ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಿನಿಮಾ ರಿಲೀಸ್ ಆಗ್ತಿದೆ, ಇನ್ಫ್ಯಾಕ್ಟ್ ರಿಲೀಸ್ ಆಗಿದೆ ಕೂಡ. ಈ ಸಂದರ್ಭದಲ್ಲಿ ಅಟ್ಲೀಸ್ಟ್ ಒಂದು ಪ್ರಮೋಷನ್ಗೆ ಅಂತ ಬನ್ನಿ ಅಂತ ಕರೆಯೋದಕ್ಕೆ ಕಾಲ್ ಮಾಡಿದ್ರು ಕೂಡ, ಎಷ್ಟು ಕಾಲ್ ಮಾಡಿದ್ರು ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಒಂದು ಸಣ್ಣ ಪೋಸ್ಟ್ ಕೂಡ ಮಾಡಿಲ್ಲ ಅಂತ ಹೇಳಿ ಡೈರೆಕ್ಟರ್ ಈಗ ಬಹಳ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಫಿಲಂ ಚೇಂಬರ್ಗೆ ನೇರವಾಗಿ ಹೋಗಿ ಗಿಲ್ಲಿ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಬಟ್ ಗಿಲ್ಲಿ ಅವರ ಒಂದು ಸಮಸ್ಯೆ ಏನು ಅಂತ ನಮಗೆ ಗೊತ್ತಿಲ್ಲ. ಅಂದರೆ ಈಗಾಗಲೇ ಬೇರೆ ಬೇರೆ ಇವೆಂಟ್ಸ್ಗಳಿಗೆ ಗಿಲ್ಲಿ ಅವರು ಹೋಗ್ತಾ ಇದ್ದಾರೆ, ಅಲ್ಲೇ ಅಟೆಂಡ್ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರು ಕಾಲ್ ಪಿಕ್ ಮಾಡ್ತಾ ಇಲ್ವಾ ಗೊತ್ತಿಲ್ಲ ನಮಗೆ. ಬಟ್ ಒಂದು ಕಾಲ್ ಪಿಕ್ ಮಾಡಿ ಏನು ಪರಿಸ್ಥಿತಿ ಇದೆ, ನಮಗೆ ಬರೋದಕ್ಕೆ ಆಗ್ತಾ ಇಲ್ವೋ ಅಥವಾ ಇನ್ನೇನು ಕಾರಣನೋ ಅವ್ರಿಗೆ ಚಿತ್ರತಂಡಕ್ಕೆ ಹೇಳಿಬಿಟ್ಟಿದ್ರೆ ಅಥವಾ ನಿರ್ದೇಶಕರಿಗೆ ಹೇಳಿಬಿಟ್ಟಿದ್ರೆ ಇದು ಇಷ್ಟು ದೊಡ್ಡದಾಗ್ತಾ ಇರಲಿಲ್ಲೋ ಏನೋ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಇವತ್ತು ಗುಣ ಹರಿಯಬ್ಬೆ ನಿರ್ದೇಶಕರು ಅದನ್ನೇ ಹೇಳ್ತಾ ಇದ್ರು, ಅಟ್ಲೀಸ್ಟ್ ನಮ್ಮ ಕಾಲ್ಗೆ ರೆಸ್ಪಾನ್ಸ್ ಮಾಡಿ, ಹಿಂಗಿದೆ ಬ್ರದರ್, ಏನೋ ಒಂದು ರೀಸನ್ ಹೇಳಿದ್ರು ಕೂಡ ನಾವು ಸುಮ್ಮನೆ ಆಗ್ಬಿಡ್ತಿದ್ವಿ, ಅಟ್ಲೀಸ್ಟ್ ಒಂದು ಪೋಸ್ಟನ್ನು ಹಂಚ್ಕೊಳ್ಬೋದಾಗಿತ್ತಲ್ಲ, ಅವರು ಕೇಳಿದಷ್ಟು ನಾವು ಕೊಟ್ಟಿದ್ದೀವಿ ಹಣನ. ಜೊತೆಗೆ ಅವರಿಗೆ ಪ್ರಮುಖವಾದಂಥ ಪಾತ್ರವನ್ನು ಕೊಟ್ಟಿದ್ದೀವಿ, ಆದರೂ ಕೂಡ ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು ನಿರ್ದೇಶಕರ ಪ್ರಶ್ನೆಯಾಗಿದೆ. ನೋಡಿ ಅವ್ರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇವತ್ತು ಸರ್ಕಾರಿ ಶಾಲೆ H8 ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ವಿಷಯ ಏನು ಅಂತಂದ್ರೆ ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂಥ ಚಿತ್ರ ಸರ್ಕಾರಿ ಶಾಲೆ H8. ಇವತ್ತು ಎಷ್ಟಡೆ 8 ಕಡೆ ಪ್ರೀಮಿಯರ್ ಶೋ ಆಗಿದೆ, 8 ಕಡೆನೂ ಹೌಸ್ಫುಲ್ಲು. ಬಟ್ ಪ್ರತಿಯೊಬ್ಬರೂ ಏನು ಸಾವಿರಾರು ಜನ ಸಿನಿಮಾ ನೋಡಿದ್ದಾರೆ, ಪ್ರತಿಯೊಬ್ಬರು ಇಷ್ಟಪಟ್ಟು ಒಂದು ಕನ್ನಡ ಶಾಲೆ ಬಗ್ಗೆ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದಾರೆ. ಆದರೆ ಒಂದು ಬೇಸರದ ಸಂಗತಿ ಅಂತಂದರೆ ಸರ್ಕಾರಿ ಶಾಲೆ H8 ಸಿನಿಮಾದ ವರಿಷ್ಠ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಗಿಲ್ಲಿಯವರ ಬಗ್ಗೆ ಒಂದು ಮನವಿ ಪತ್ರ ಕೊಟ್ಟಿದ್ವಿ. ಯಾಕೆ ಅಂತಂದರೆ ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್, ಒಂದು ಸಿಂಗಲ್ ಪೋಸ್ಟ್ ಅವರು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಾಗಲಿ ಒಂದು ಪೋಸ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ನಮಗೆ ತುಂಬ ಬೇಸರ ಇದೆ. ದಯವಿಟ್ಟು ನೀವು ಈ ಸಿನಿಮಾದಲ್ಲಿ ಮಾಡಿದ್ರ, ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ, ಅಭಿನಯಿಸಿದ್ರ ಅಂದರೆ ಅದನ್ನು ಪ್ರಮೋಷನ್ ಮಾಡೋದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುತ್ತೆ. ಯಾಕಂದರೆ ಮಕ್ಕಳು ಕೂಡ ಆಕ್ಟ್ ಮಾಡಿರೋಂಥ ಬ್ಯಾಕ್ಗ್ರೌಂಡ್ ಸುಮ್ಮನೆ ಇಟ್ಟಿರೋಂಥ ಕ್ಯಾರೆಕ್ಟರ್ ಕೂಡ ಇವತ್ತು ದೊಡ್ಡ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಮುಖ್ಯ ಪಾತ್ರ ಮಾಡಿ ಪ್ರಮೋಷನ್ ಮಾಡದಿದ್ರೆ ದಯವಿಟ್ಟು ಒಬ್ಬರಿಂದನ ಇಲ್ಲಿ ಪ್ರತಿಯೊಂದು ಟೀಮು, ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ನಿರ್ಮಾಪಕರು ಇರ್ಬೋದು, ಪ್ರತಿಯೊಬ್ಬರು
ಅವರ ಇವತ್ತು ಏನಿದೆ ಶ್ರಮ ವ್ಯರ್ಥ ಆಗ್ತಾ ಇದೆ. ಇವತ್ತು ಸರ್ಕಾರಿ ಶಾಲೆ HH ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ವಿಷಯ ಏನು ಅಂತಂದ್ರೆ ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿರುವಂಥ ಚಿತ್ರ ಸರ್ಕಾರಿ ಶಾಲೆ HH. ಇವತ್ತು ಎಷ್ಟಡೆ 8 ಕಡೆ ಪ್ರೀಮಿಯರ್ ಶೋ ಆಗಿದೆ, 8 ಕಡೆ ಹೌಸ್ಫುಲ್ಲು. ಬಟ್ ಪ್ರತಿಯೊಬ್ಬರೂ